ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ಸಿಗೆ ಈ ಗೂಂಡಾಗಿರಿ, ದೇಶ ವಿರೋಧಿ ನಡೆ, ಅಭಿವೃದ್ಧಿ ವಿರೋಧಿ ನಡೆ ಇವೆಲ್ಲವೂ ಕೂಡ ರಕ್ತಗತವಾಗಿ ಬಂದಿದೆ ಅಂತ ಅನ್ಸುತ್ತೆ. ಎಐ ಸಮಿಟ್ ಅಲ್ಲಿ ದೇಶದ ಮರ್ಯಾದೆ ತೆಗೆದಿದ್ದಾಯಿತು. ಈಗ ಕರ್ನಾಟಕದಲ್ಲಿ ಮತ್ತೆ ಮೋದಿಜಿ ವಿರುದ್ಧದ ದ್ವೇಷಕ್ಕೆ ದೇಶದ ಮರ್ಯಾದೆಯನ್ನು ತೆಗೆಯುವಂತಹ ಕೆಲಸಕ್ಕೆ ಒಬ್ಬ ಕಾಂಗ್ರೆಸ್ ಶಾಸಕ ಕೈಯನ್ನ ಹಾಕಿದ್ದಾರೆ. ಹಾಗಾದ್ರೆ ಏನಾಯ್ತು, ಏನ್ ಘಟನೆ, ಯಾವ ಶಾಸಕ, ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪ್ರತಿ ಸಂದರ್ಭದಲ್ಲೂ ಕೂಡ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ, ಮುನ್ನುಗ್ತಾ ಇದೆ ಅಂತ ಅಂದಾಗ ಅದನ್ನು ತಡೆಯುವಂತಹ ಎಲ್ಲಾ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ. ಆ ಮೂಲಕ ಕಾಂಗ್ರೆಸ್ ತನ್ನ ಅಭಿವೃದ್ಧಿ ವಿರೋಧಿ ಮನಸ್ಥಿತಿಯನ್ನ ಹೊರಗೆ ಹಾಕ್ತಾನೇ ಇರುತ್ತೆ. ಮೊನ್ನೆಷ್ಟೇ ಎಐ ಸಮಿಟ್ ಅಲ್ಲಿ ನಡೆದಂತಹ ಶರ್ಟ್ಲೆಸ್ ನಾಟಕವನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಇಡೀ ವಿಶ್ವ ಬಂದಲ್ಲಿ ಸೇರಿ ಭಾರತದ ಆವಿಷ್ಕಾರದ ಒಂದು ನಡೆಯನ್ನ ಶ್ಲಾಘನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಶರ್ಟ್ ಬಿಚ್ಚಿ ಮೋದಿಜಿ ವಿರೋಧ ಮಾಡೋ ಭರದಲ್ಲಿ ವಿಶ್ವದ ಎದುರು ನಮ್ಮ ದೇಶದ ಮರ್ಯಾದೆಯನ್ನ ತೆಗಿತಾರೆ. ಅದಕ್ಕೆ ಮೋದಿಜಿ ಸರಿಯಾಗಿ ಕೊಟ್ಟಿದ್ದಾರೆ ಬಿಡಿ. ಕಾಂಗ್ರೆಸ್ಸಿಗರೇ, ನೀವು ಈಗಾಗಲೇ ಬೆತ್ತಲೆ ಆಗ್ಬಿಟ್ಟಿದ್ದೀರಾ, ಇದು ಇಡೀ ದೇಶಕ್ಕೆ ಗೊತ್ತು. ಹಾಗಿರುವಾಗ ಮತ್ತೆ ಬಟ್ಟೆ ಕಳಿಸುವಂತ ಅಗತ್ಯ ಏನಿತ್ತು ಅಂತ ಕೇಳಿದ್ದಾರೆ. ಪರ್ಫೆಕ್ಟ್ ಆದಂತಹ ಕ್ವೆಶ್ಚನ್ ಅನ್ನು ಮೋದಿಜಿ ಕೇಳಿದ್ದಾರೆ ಬಿಡಿ. ನೀವು ಒಂದು ಬಾರಿ ನೋಡ್ಕೊಂಡು ಬನ್ನಿ. कांग्रेस और इसके इकोसिस्टम ने क्या किया? साथियों, कांग्रेस ने भारत के एक वैश्विक आयोजन को अपनी गंदी और नंगी राजनीति का अखाड़ा बना दिया। समारोह स्थल पर विदेशी अतिथियों के सामने कांग्रेस के नेता कपड़े उतारकर पहुंच गए। मैं कांग्रेस वालों को पूछता हूं, देश तो जानता है आप पहले से ही नंगे हो, फिर कपड़े उतारने की जरूरत क्या पड़ी? ಎಸ್, ಆ ಶರ್ಟ್ಲೆಸ್ ನಾಟಕದ ನಂತರ ಈಗ ಅದೇ ಕಾಂಗ್ರೆಸ್ ಮತ್ತೊಂದು ನಾಟಕವನ್ನು ಮಾಡ್ತಾ ಇರುವಂತದ್ದು. ಕೇವಲ ಒಂದು ಇಮೇಲ್ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿದ್ರು ಅಂತ ಕರ್ನಾಟಕದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಖಾಸಗಿ ಹೆಲಿಕಾಪ್ಟರ್ ತಯಾರಿಕಾ ಘಟಕವನ್ನ ನಾನು ಬಂದ್ ಮಾಡಿಸ್ತೀನಿ, ಟ್ರ್ಯಾಕ್ಟರ್ ತಗೊಂಡು ಹೋಗಿ ಗುದ್ದಿಸ್ತೀನಿ, ಕರೆಂಟ್ ಕಟ್ ಮಾಡ್ತೀನಿ ಅನ್ನುವಂಥ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಲೋಕಲ್ ಅಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ. ಒಂದು ಸರಿ ಜನಪ್ರತಿನಿಧಿಗಳಿಗೆ ನಮ್ಮ ಪ್ರತಿಪಕ್ಷ ಸದಸ್ಯರುಗಳು ಕೂಡ ಒಂದು ನ್ಯೂಟೇಷನ್ ತಗೊಂಡು ಇಲ್ಲಿ ಆಫೀಸಲ್ಲಿ ಕೊಟ್ಬಿಟ್ಟು ಅಧ್ಯಕ್ಷರಿಗೆ ಕೊಟ್ಬಿಟ್ಟು ನೀವೆಲ್ಲರೂ ಬರಬೇಕು ಅಂತ ಅಧ್ಯಕ್ಷ ಜವಾಬ್ದಾರಿ ಹೇಳ್ಬಿಟ್ಟು ನೀವೆಲ್ಲರೂ ಕರ್ಕೊಂಡ್ ಬಂದಿತ್ತು. ಅವ್ರಿಗೆ ನಮ್ಗೆಲ್ಲರೂ ಹೇಳಿದ್ರೆ ಎಲ್ಲರೂ ಹೋಗ್ಬೋದಾಗಿತ್ತು, ನಾವು ಬರ್ಬೋದಾಗಿತ್ತು. ಇಲ್ಲಾಂದ್ರೆ ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡಿಸ್ಬಿಟ್ಟು ಆ ಕಡೆ ಇವತ್ತು ಕಟ್ ಮಾಡಕ್ ನಮ್ಗೆ ಬರೋದಿಲ್ಲ, ಅದು ಇದು ಅಂತಾರೆ. ಟ್ಯಾಕ್ಟರ್ ತಗೊಂಡು ರಿವರ್ಸಲ್ ಹೊಟ್ಟು ಹೋಗಿ ಕಾಟನ್ ಬಿಟ್ಕೋಬೇಕು, ನೀವು ಮಾಡಲ್ಲ ಗೊತ್ತಿರುತ್ತೆ. ಅದಕ್ಕೆ ಟ್ಯಾಕ್ಟರ್ ಇದೆ ನಮ್ಮ ಬೈಕ್ ಅಂತ ಅದಕ್ಕೆ ಇಟ್ಕೊಂಡಿದ್ರು ನಾವು ಟ್ಯಾಕ್ಟರ್. ಅದನ್ನ ಮಾಡ್ತೀವಿ. ಆ ಕೆಲಸ ನಮ್ಗೆ ಯಾರು ಬರ್ತಾರೆ ಅವ್ರು ಕೊಡ್ತಿಲ್ಲ. ಜನಪ್ರತಿನಿಧಿಗಳು ಹೆಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಜನಪ್ರತಿನಿಧಿಗಳು ಯಾವ ತರ ಎಲ್ಲ ಗೊತ್ತಿಲ್ಲ ಅವ್ರಿಗೆ. ತಲೆ ಕೆಡ್ಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಹೊರಗಡೆ ಸೇರಿದಂಗೆ ಮಾಡೋದಕ್ಕೆ. 5 ಲಕ್ಷ ಕೇಳಿ ಇಟ್ಕೊಂಡಲ್ಲ, 5 ಲಕ್ಷ ಹಾಕಿ ಅವ್ರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವು ಇಲ್ಲಿಂದ ಎಸ್ಟಿಮೇಟ್ ಮಾಡಿ ನಾವು 5 ಲಕ್ಷ ಹಾಕ್ಕೊಂಡು ಅದ್ರಲ್ಲಿ ಕೇಳಿ ಹಾಕ್ಬಿಟ್ಟು ಅಲ್ಲಿ ಜೆಸಿಬಿ ಅಷ್ಟು ಮಂತ್ ಎಸ್ಟಿಮೇಟ್ ಹಾಕಿದ್ರೆ ಮಾಡ್ತಾ ಇದ್ವಿ ಫಸ್ಟ್ ಅಂತ ಮುಗಿತಾ ಹೋಗ್ತದೆ. ಈ ಘಟನೆಯನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಕೋಲಾರ ನಿಮಗೆ ಗೊತ್ತು, ಚಿನ್ನದ ನಾಡು ಅಂತಾನೆ ಫೇಮಸ್. ಅಂತಹ ಚಿನ್ನದ ನಾಡಿಗೆ ಒಂದು ಚಿನ್ನದಂತಹ ಸುವರ್ಣಾವಕಾಶ ಸಿಕ್ಕಿಬಿಟ್ಟಿದೆ. ಕೋಲಾರ ಜಿಲ್ಲೆಯಲ್ಲಿರುವಂತಹ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾ ಏರ್ಬಸ್ ಮಿನಿ ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ ನಿರ್ಮಾಣ ಆಗಿದೆ. ಅದನ್ನ ವಾರದ ಹಿಂದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ, ಅದೇ ರೀತಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡ್ತಾರೆ. ಅಲ್ಲಿಂದಲೇ ಉದ್ಘಾಟನೆ ಮಾಡಿದ್ರು. ಸೊ ಅವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಿದ್ರೆ ಕೇಂದ್ರ ಸಚಿವರಾದಂತಹ ರಾಜನಾಥ್ ಸಿಂಗ್ ಸ್ವತಃ ಕೋಲಾರ ವೇಮಗಲ್ ಕೈಗಾರಿಕಾ ಪ್ರದೇಶಕ್ಕೆ ಬಂದು ಹೆಲಿಕಾಪ್ಟರ್ ತಯಾರಿಕಾ ಘಟಕವನ್ನ ಉದ್ಘಾಟನೆ ಮಾಡ್ತಾರೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರಿನ್ ವ್ಯಾಟ್ರಿ ಇರ್ತಾರೆ. ರಾಜ್ಯ ಬೃಹತ್ ಕೈಗಾರಿಕಾ ಸಚಿವರಾದಂತಹ MB ಪಾಟೀಲ್ ಕೂಡ ಭಾಗಿ ಆಗ್ತಾರೆ. ಆದ್ರೆ ಕೋಲಾರದಲ್ಲಿ ಅಂತಹ ಅದ್ಭುತ ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಸ್ವತಃ ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಆ ಕಾರ್ಯಕ್ರಮದಲ್ಲಿ ಭಾಗಿ ಆಗಲ್ಲ. ಯಾಕೆ ಭಾಗಿ ಆಗಲ್ಲ ಅಂತಂದ್ರೆ ಕಾರಣ ಕೊತ್ತೂರು ಮಂಜುನಾಥ ಹೇಳ್ತಾ ಇರುವಂತದ್ದು, ನನ್ನನ್ನ ಕಾರ್ಯಕ್ರಮಕ್ಕೆ ಯಾರು ಆಹ್ವಾನ ಮಾಡಲಿಲ್ಲ,
ನನ್ನನ್ನು ಸೇರಿದ ಹಾಗೆ ಅಂದ್ರೆ ಶಾಸಕ ಕೊತ್ತೂರು ಮಂಜುನಾಥ್ ಸೇರಿದ ಹಾಗೆ ಎಲ್ರಿಗೂ ಇಮೇಲ್ ಮೂಲಕ ಆಹ್ವಾನವನ್ನ ನೀಡಲಾಗಿತ್ತು. ಜನಪ್ರತಿನಿಧಿಗಳನ್ನ ಕಡೆಗಣಿಸಲಾಗಿದೆ. ಹಾಗಾಗಿ ಅದರ ವಿರುದ್ಧ ಸಿಡಿದೆದ್ದು ಆ ಘಟಕಕ್ಕೆ ವಿದ್ಯುತ್ ಸರಬರಾಜನ್ನ ನಾನೀಗ ನಿಲ್ಲಿಸ್ತೀನಿ, ಬೆಸ್ಕಾಂ ಇದನ್ನ ಮಾಡಲಿಲ್ಲ ಅಂತಂದ್ರೆ ನಾನೇ ಟ್ರ್ಯಾಕ್ಟರ್ ತಗೊಂಡು ಹೋಗಿ ಗುದ್ದಿಸ್ತೀನಿ, ಇನ್ನು ಗೇಟಿಗೆ ಅಡ್ಡಲಾಗಿ ಹಳ್ಳವನ್ನ ತೋಡಿ ಅಂತ ರೈತರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಯಾರು? ಅದೇ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್. ಒಬ್ಬ ಶಾಸಕನಾಗಿ ನಾಚಿಕೆ ಆಗಲ್ವಾ ನಿಮಗೆ? ತನ್ನದೇ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಒಂದು ಮಹತ್ತರ ಘಟಕ ತಾನೇ ಮುಂದೆ ನಿಂತು ಎಲ್ಲವನ್ನ ಮಾಡೋದು ಬಿಟ್ಟು ಇವತ್ತು ನನ್ನನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ, ಇಮೇಲ್ ಮೂಲಕ ಮಾತ್ರ ನನಗೆ ಆಹ್ವಾನವನ್ನ ಕೊಡಲಾಗಿತ್ತು, ಹಾಗಾಗಿ ಆ ಘಟಕವನ್ನೇ ನಾಶ ಮಾಡ್ತೀನಿ ಅನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ. ಕರ್ನಾಟಕಕ್ಕೆ, ಅದರಲ್ಲೂ ತನ್ನ ಕ್ಷೇತ್ರಕ್ಕೆ ಬಂದಿರುವಂತಹ ಈ ಕೈಗಾರಿಕೆಗಳನ್ನ ಉಳಿಸ್ಕೊಳ್ಳೋದು ಬಿಟ್ಟು ಈ ರೀತಿ ಧಮಕಿ ಪ್ರಚೋದನೆಯನ್ನ ನೀಡ್ತೀರಲ್ವಾ? ನಾಚಿಕೆ ಆಗಲ್ವಾ? ಅದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶಾಸಕನಾಗಿ ಇದು ನಿಮಗೆ ಶೋಭೆಯನ್ನ ತರುತ್ತಾ? ಅಭಿವೃದ್ಧಿಗೆ ಸಹಕಾರವನ್ನ ಕೊಡದೆ ಈ ರೀತಿ ವರ್ತಿಸಿದ್ರೆ ರಾಜ್ಯಕ್ಕೆ ಹೂಡಿಕೆದಾರರು ಬರೋದಾದ್ರೂ ಹೇಗೆ? ನಿಮ್ಮ ಪ್ರಿಯಾಂಕ ಖರ್ಗೆ ಅವರು ಅದೇನು ಹೇಳ್ತಾ ಇದ್ರಲ್ವಾ, ಕರಾವಳಿಯಲ್ಲಿ ಕೋಮುವಾದ ಹೆಚ್ಚಾಗಿರೋದ್ರಿಂದ ಹೂಡಿಕೆ ಬರ್ತಾ ಇಲ್ಲ ಅಲ್ಲಿಗೆ ಅಂತ. ಇಲ್ಲಿ ನಿಮ್ಮ ಶಾಸಕರಿಗೆ ಬಂದಿರೋದನ್ನು ಉಳಿಸ್ಕೊಳ್ಳುವಂತ ಯೋಗ್ಯತೆ ಇಲ್ವಲ್ಲ? ಅದರ ಬಗ್ಗೆ ಏನ್ ಹೇಳ್ತೀರಾ ಪ್ರಿಯಾಂಕ ಖರ್ಗೆ ಅವರೇ? ಶಾಸಕ ಅಂತಂದ್ರೆ ಜನರ ರಕ್ಷಕ ಆಗಿರ್ಬೇಕು, ಸಾರ್ವಜನಿಕ ಆಸ್ತಿಯ ರಕ್ಷಕನಾಗಿರ್ಬೇಕೆ ಹೊರತು ಈ ರೀತಿ ನಾನು ಎಲ್ಲವನ್ನ ನಾಶ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿ ಇರಬಾರ್ದು. ಇದನ್ನ ಗೂಂಡಾ ಪ್ರವೃತ್ತಿ ಅಂತ ಹೇಳ್ತಾರೆ, ಗೂಂಡಾ ವರ್ತನೆ ಅಂತ ಹೇಳ್ತಾರೆ. ವೀಕ್ಷಕರೇ, ಪ್ರಧಾನಿ ಮೋದಿಜಿ ಅದೇ ರೀತಿ ಮ್ಯಾಕ್ರನ್ ಚಾಲನೆ ನೀಡಿರುವಂತಹ ಆ ಹೆಲಿಕಾಪ್ಟರ್ ಘಟಕ ಇದೆಯಲ್ವಾ, ಅದು ದೇಶದ ಮೊಟ್ಟ ಮೊದಲ ಮೇಡ್ ಇನ್ ಇಂಡಿಯಾ ಮಿನಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ. ನಮ್ಮ ಕರ್ನಾಟಕದಲ್ಲಿ ಎಂತಹ ಹೆಮ್ಮೆ ಅಲ್ವಾ? ಅಲ್ಲಿ ಹೆಲಿಕಾಪ್ಟರ್ ಉತ್ಪಾದನೆಗೆ ಫ್ರಾನ್ಸ್ ಅದೇ ರೀತಿ ಟಾಟಾ ಕಂಪನಿ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಈ ಘಟಕದಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ವಾರ್ಷಿಕ ಸುಮಾರು 10 ಹೆಲಿಕಾಪ್ಟರ್ಗಳ ಉತ್ಪಾದನೆಯನ್ನು ಕೂಡ ಮಾಡುತ್ತೆ. ಅಂಡ್ ಈ ಸ್ವದೇಶಿ ಹೆಲಿಕಾಪ್ಟರ್ಗಳು ತುರ್ತು ವೈದ್ಯಕೀಯ ಸೇವೆಗಳಲ್ಲಿ ಆಗಿರಬಹುದು, ಪ್ರವಾಸೋದ್ಯಮಕ್ಕೆ ಆಗಿರಬಹುದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಳಕೆಗೆ ಹೋಗುತ್ತೆ. ಒಂದು ಕಡೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗುವಂಥದ್ದು ಹೆಮ್ಮೆ, ಮೇಡ್ ಇನ್ ಇಂಡಿಯಾಗೆ ನಾವು ಕರ್ನಾಟಕ ಕೈ ಜೋಡಿಸ್ತಾ ಇದ್ದೀವಿ ಈ ಮಟ್ಟದಲ್ಲಿ ಅನ್ನುವಂತಹ ಹೆಮ್ಮೆ. ಎರಡನೇದಾಗಿ ಜಿಲ್ಲೆಗೆ ಈ ರೀತಿ ಹೊಸ ಕೈಗಾರಿಕೆಗಳು ಬಂದಾಗ ಒಂದು ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ನಿರುದ್ಯೋಗ ಸಮಸ್ಯೆ ದೂರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಏನೇನೇನೆಲ್ಲ ಲಾಭ. ಇಷ್ಟೆಲ್ಲ ಇದ್ದ ಮೇಲೂ ಕೊತ್ತೂರು ಮಂಜುನಾಥ್ ಅಂತಹ ಶಾಸಕ ಆ ಹೆಲಿಕಾಪ್ಟರ್ ಘಟಕಕ್ಕೆ ತೊಂದರೆ ಕೊಡುವಂತಹ, ಬೆಂಕಿ ಹಚ್ಚುವಂತಹ ಮಾತುಗಳನ್ನ ಆಡ್ತಾರೆ ಅಂತ ಅಂದ್ರೆ, ಅಂತಹ ಮಾತುಗಳನ್ನ ಆಡ್ತಾರೆ ಅಂತಂದ್ರೆ ಇದು ಅಭಿವೃದ್ಧಿ ರಾಜಕೀಯನ ಅಥವಾ ರಾಜಕೀಯದ ಹೆಸರಲ್ಲಿ ಅಭಿವೃದ್ಧಿಗೆ ಅಡ್ಡಿ ಆಗುವಂತಹ ಪ್ರಯತ್ನನ? ಏನು ಒಬ್ಬ ಶಾಸಕನೇ ಬೆಂಕಿ ಹಚ್ಚುವಂತಹ ಮಾತನ್ನ ಆಡ್ತಾರೆ ಅಂತಂದ್ರೆ ಆತನ ಕ್ಷೇತ್ರದ ಜನರಿಗೆ ಆತನಿಂದ ರಕ್ಷಣೆ ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ವೀಕ್ಷಕರಿಗೆ, ಕೊತ್ತೂರು ಮಂಜುನಾಥ್ ಏನ್ ಸಾಮಾನ್ಯ ಮನುಷ್ಯ ಅಂತ ಅಂದುಕೊಳ್ಬೇಡಿ. ಈತ ಕೇವಲ ಮೋದಿಜನ್ನ ವಿರೋಧ ಮಾಡೋ ಭರದಲ್ಲಿ ಈ ಅಭಿವೃದ್ಧಿಯನ್ನ ವಿರೋಧ ಮಾಡಿದಾನೆ ಅಂತ ದಯವಿಟ್ಟು ಅಂದುಕೊಳ್ಬೇಡಿ. ಈತ ದೇಶ ವಿರೋಧಿ ಕೂಡ ಹೌದು. ಒಂಥರ ಪಾಕ್ ಪ್ರೇಮಿ ಅಂತ ಹೇಳಬಹುದೋ ಏನೋ ಗೊತ್ತಿಲ್ಲ. ಅವತ್ತು ಪೆಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲಿ ಮೋದಿಜಿ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ರು, ನೆನಪಿದೆ ಅಲ್ವಾ? ಎಸ್, ಅದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಯುದ್ಧದ ಅಗತ್ಯನೇ ಇರಲಿಲ್ಲ ಅಂತ ಹೇಳಿ ಪಾಕಿಸ್ತಾನದಲ್ಲಿ ಸ್ಟಾರ್ ಆಗ್ತಾರೆ. ಅಂಡ್ ಅದೇ ಹಾದಿಯಲ್ಲಿ ಕೊತ್ತೂರು ಮಂಜುನಾಥ್ ಕೂಡ ಹೋಗ್ತಾರೆ. ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಬೂಟಾಟಿಕೆ, ಏನ್ ಹೇಳಿ, ಬೂಟಾಟಿಕೆ, ಏನೋ ಸುಮ್ಮನೆ 4 ಜೆಟ್ ಹಾರಿಸಿ ಬಂದಿದ್ದಾರೆ ಅಂತ ಹೇಳಿ ಸೇನೆಗೆ ಅವಮಾನವನ್ನ ಮಾಡ್ತಾರೆ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? ಏನು ಮಾಡಿಬಿಟ್ಟಿದ್ದೀವಿ?
ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಅಷ್ಟೆಲ್ಲ ಪಾಕಿಸ್ತಾನದ ಮೇಲೆ ವಾಯುದಾಳಿಯನ್ನು ನಡೆಸಿದ್ದೇವೆ, ಅದರಲ್ಲಿ 100ಕ್ಕೂ ಹೆಚ್ಚು ಉಗ್ರರನ್ನ ನಾವು ಕೊಂದಿದ್ದೇವೆ ಅಂತ ಮಾಧ್ಯಮಗಳಲ್ಲೇನೋ ವರದಿ ಬರ್ತಾ ಇರಬಹುದು. ಆದರೆ ಇದು ಎಲ್ಲೂ ಕೂಡ ದೃಢಪಟ್ಟಿಲ್ಲ, ಕನ್ಫರ್ಮ್ ಆಗಿಲ್ವಲ್ಲ ಅಂತ ಆಪರೇಷನ್ ಸಿಂಧೂರದ ಬಗ್ಗೆ ಇದೇ ಕೊತ್ತೂರು ಮಂಜುನಾಥ್ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಟಿವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನನಗೂ ನೋಡಿದ್ದೆ ಟಿವಿನಲ್ಲಿ, ನೀವು ಹೇಳಿದ್ದೆ, ನಾನು ನೋಡಿದ್ದೆ, ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ, ನೀವು ಹೇಳ್ತಾ ಇದ್ದಿದ್ದೆ. ನಿಮ್ಮ ಟಿವಿಗಳಲ್ಲೆಲ್ಲ ಬಂದ್ಬಿಟ್ಟು ಹೊಡೆದಿದ್ದಾರಂತೆ, ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದ್ರೂ ಟಿವಿಯವ್ರು ಹೇಳಿದ್ರ? ಅದು ಯಾವ ಇವತ್ತಿದೆ ದಫನ್ ಮಾಡಿದ್ದ, ಮುಂಚೆ ಯಾವಾಗ ದಫನ್ ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತೀಯ ಯೋಧರ ಶೌರ್ಯ, ಅವರ ಪರಾಕ್ರಮವನ್ನ ಇಡೀ ವಿಶ್ವವೇ ಮೆಚ್ಚಿ ಕೊಂಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಅದಕ್ಕೆ ಸಾಕ್ಷಿಯನ್ನ ಕೇಳಿ ತನ್ನ ನೀಚ ಬುದ್ಧಿಯನ್ನ ತೋರಿಸಿ ಪಾಕ್ ಪ್ರೇಮವನ್ನ ಮೆರೆದಿದ್ದ. ಈಗ ನೋಡಿದ್ರೆ ಹೆಲಿಕಾಪ್ಟರ್ ಘಟಕವನ್ನ ನಾಶ ಮಾಡುವಂತಹ ಮಾತುಗಳು. ವೀಕ್ಷಕರೇ, ಭಾರತ ಇವತ್ತು ಜಾಗತಿಕ ವೇದಿಕೆಯಲ್ಲಿ ತಲೆ ಎತ್ತಿ ನಿಂತಿದೆ. AI, ಡ್ರೋನ್, ಏರೋಸ್ಪೇಸ್, ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲವೂ ಕೂಡ ಮೋದಿಜಿಯವರ ಮೇಕ್ ಇನ್ ಇಂಡಿಯಾ ಕನಸಿನ ಭಾಗ ಕೂಡ ಹೌದು. ಆ ಕನಸಲ್ಲಿ ನಾವು ಆಕ್ಚುಲಿ ಇವತ್ತು ಭಾಗಿ ಆಗ್ತಾ ಇದ್ದೀವಿ. ಇಲ್ಲಿ ಯುವಕರಿಗೆ ಉದ್ಯೋಗ, ರಾಜ್ಯಕ್ಕೆ ಹೂಡಿಕೆ, ದೇಶಕ್ಕೆ ಗೌರವ, ಇದನ್ನೇ ಅಲ್ವಾ ನಾವು ಗ್ರೋತ್ ಸ್ಟೋರಿ ಅಂತ ಕರೆಯುವಂಥದ್ದು. ಆದರೆ ಕಾಂಗ್ರೆಸ್ಗೆ ಯಾಕೆ ಈ ಗ್ರೋತ್ ಸ್ಟೋರಿ ಬೇಡ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಭಾರತದ ಅಭಿವೃದ್ಧಿ ನಿಮಗೆ ಬೇಡ ಆಗಿರಬಹುದು, ನಿಮಗೆ ಅಸಹ್ಯ ಆಗಿರಬಹುದು, ಆದರೆ ದೇಶದ ಜನತೆಗೆ ಅಭಿವೃದ್ಧಿ ಬೇಕು, ದೇಶದ ಜನತೆಗೆ ಉದ್ಯೋಗ ಬೇಕು, ಪ್ರಗತಿ ಬೇಕು, ಭವಿಷ್ಯ ಬೇಕು. ಭಾರತ ಎತ್ತರಕ್ಕೆ ಏರುವಂಥದ್ದನ್ನ ನೋಡಬೇಕು. ನಿಮ್ಮ ಈ ಅಭಿವೃದ್ಧಿ ವಿರೋಧಿ ರಾಜಕೀಯವನ್ನ ಎಷ್ಟು ದಿನ ಮಾಡ್ತೀರಾ? ಅಧಿಕಾರದಲ್ಲಿ ಇರುವಷ್ಟು ದಿನ ತಾನೇ. ಅಧಿಕಾರ ಏನು ಶಾಶ್ವತ ಅಲ್ವಲ್ಲ. ಅದರಲ್ಲೂ ನಿಮ್ಮ ಸಿದ್ದರಾಮಯ್ಯ DK ಸಾಹೇಬರು ಕುರ್ಚಿ ಆಟಕ್ಕೆ ಯಾವಾಗ ಬೇಕಾದರೂ ಸರ್ಕಾರ ಬೀಳಬಹುದು. ಸೊ ನೀವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀರಾ ಅನ್ನುವಂಥ ಧೈರ್ಯ ನಿಮಗೆ ಇಲ್ಲ, ಹೌದಲ್ವೋ? ಹಾಗಾಗಿ ಭಾರತದ ಈ ಗ್ರೋತ್ ಸ್ಟೋರಿಯನ್ನ ತಡೆಯೋದಕ್ಕೆ ನಿಮ್ಮಿಂದ, ನಿಮ್ಮವರಿಂದ ಯಾವತ್ತೂ ಯಾರಿಗೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇದು ಹೊಸ ಭಾರತ, ನವ ಭಾರತ. ಕರ್ನಾಟಕ ಮುಂದಿನ ಬಾರಿ ಖಂಡಿತವಾಗ್ಲೂ ಕೂಡ ವೋಟ್ ಮೂಲಕ ಆ ಬದಲಾವಣೆಗೆ ಸಾಥ್ ಕೊಡುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಬೆದರಿಕೆ ಯಾವುದು ಕೂಡ ನಡೆಯಲ್ಲ. ಅಭಿವೃದ್ಧಿನೇ ಅಂತಿಮ ಉತ್ತರ ಆಗತ್ತೆ. ನಿಮ್ಮ ಈ ಅಭಿವೃದ್ಧಿ ವಿರೋಧಕ್ಕೆ ಆದಷ್ಟು ಬೇಗ ನಮ್ಮ ರಾಜ್ಯದ ಜನ ಉತ್ತರವನ್ನ ಕೊಡೋದಕ್ಕೆ ಕಾಯ್ತಾ ಇದ್ದಾರೆ ಅಲ್ವಾ ವೀಕ್ಷಕರೇ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.